ಈಗ ಸೆಕೆಂಡ್ ಟ್ರಿಪ್ ಫುಲ್ ಫಾಸ್ಟಾಗಿ ಮಾಡ್ತಾವ್ರೆ ಎರಡನೇ ಕುರಿಗೆ. ಅದೇ 37 ಕುರಿ ಇವೆ ನಮ್ಮದು, ಅದಕ್ಕೆ 7 ಇರಬಾರ್ದು, 7-11 ಕುರಿ ಇರಬಾರ್ದು, ಅದಕ್ಕೆ ಜಾಸ್ತಿ ಮಾಡಿ ಅಂತ ಹೇಳ್ದವ್ರೆ ಕುರಿ ಕೂದಲು ಕಟ್ ಮಾಡೋರು. ಹಲೋ ಫ್ರೆಂಡ್ಸ್, ನಮ್ಮ ಕುರಿಗಳಿಗೆ ಇವತ್ತು ಅಂದರೆ ತುಪ್ಪಟ ಕಟ್ ಮಾಡ್ತೀವಿ. ಕನ್ನಡದಲ್ಲಿ ತುಪ್ಪಟ ಅಂತೀವಿ, ಇಂಗ್ಲೀಷಲ್ಲಿ ವೂಲ್ ಅಂತೀವಿ. ಅದನ್ನು ಕಟ್ ಮಾಡ್ತಿದ್ದೀವಿ. ಬನ್ನಿ ತೋರಿಸ್ತೀನಿ ಕಂಪ್ಲೀಟ್ ವಿಡಿಯೋ. ಅಂದರೆ ನಾಳೆ ಕಟ್ ಮಾಡೋದು, ಇವತ್ತು ಮೊದಲು ಎಲ್ಲ ಸ್ನಾನ ಮಾಡಿಸ್ತೀವಿ. ಯಾವ ಥರ ಸ್ನಾನ ಮಾಡಿಸ್ತೀವಿ ಏನು ಅಂತ ನೋಡೋಣ ಬನ್ನಿ. ಯಾವ ಕತ್ರಿಗೆ ಬರಲ್ಲ ಅಂತಾನ ಅವ್ನು ಬಿಡ್ದಾನ. It's their turn. Yeah. Now it's their turn. No, it's all done. Oh, it's already. It's all done. Okay. Just separating. Bah. 팍 소리를 내면서 So it's over, right? Yeah, it's done. ನಮ್ಮೂರಲ್ಲಿ ನೀರಿಗೆ ಅಭಾವ, ಅಂದರೆ ಕೆರೆಲೆಲ್ಲ ನೀರು ಖಾಲಿ ಆಗೋದ್ರಿಂದ ಮನೆಯಲ್ಲೇ ಒಂದು ಡ್ರಮ್ಗೆ ನೀರು ಬಿಟ್ಬಿಟ್ಟು ಒಂದೊಂದೇ ಸ್ನಾನ ಮಾಡಿಸ್ತಾ ಇದ್ದೀವಿ. ಕುರಿ ತುಪ್ಪಟ ಕ್ಲೀನ್ ಮಾಡೋದಕ್ಕೂ ಮುಂಚೆ ಸ್ನಾನ ಯಾಕೆ ಮಾಡಿಸ್ತೀವಿ ಅಂದರೆ ಕ್ಲೀನಾಗಿ ತುಪ್ಪಟ ಎಲ್ಲ ಹೋಗಲಿ ಅಂತ. ಇಲ್ಲ ಅಂದರೆ ಹಂಗಂಗೆ ಹಿಡ್ಕೊಳ್ಳುತ್ತೆ, ಸರಿಯಾಗಿ ಕಟ್ ಮಾಡೋಕ್ಕಾಗಲ್ಲ, ಪ್ರಾಬ್ಲಮ್ ಆಗುತ್ತೆ, ಟೈಮ್ ಜಾಸ್ತಿ ತಾಳುತ್ತೆ. ಅದಕ್ಕೋಸ್ಕರ ಮೊದಲು ಕ್ಲೀನ್ ಮಾಡಿ ಸ್ನಾನ ಮಾಡಿಸಿ ಆಮೇಲಿಂದ ಕೂದಲನ್ನ ಕಟ್ ಮಾಡ್ತೀವಿ. ಕುರಿಗಳೆಲ್ಲ ಸ್ನಾನ ಮಾಡಿಸಿದ್ದಾಯಿತು. ಆ ನೀರನ್ನ ವೇಸ್ಟ್ ನೀರನ್ನೆಲ್ಲ ಕೆಳಗಡೆ ಗೊಬ್ಬರದ ಮೇಲೆ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಕೊಳೀಲಿ ಅಂತ. ಗೊಬ್ಬರನೂ ಕೊಳೆಯುತ್ತೆ ಆ ನೀರು ಹಾಕೋದ್ರಿಂದ ಅಂತ. ಸ್ನಾನ ಮಾಡಿಸಿರೋದಕ್ಕೆ ಎಲ್ಲ ಕುರಿಗಳ್ನ ನೋಡೋದೇ ಒಂದು ಖುಷಿ ಆಗುತ್ತೆ. ಒಳ್ಳೆ ಫುಲ್ ಹೊಸ ಕುರಿ ಅಂದರೆ ಏನೋ ಒಂಥರ ಚೆನ್ನಾಗಿ ಮುದ್ದಾಡೋ ಥರ ಅವೆ. ಇವತ್ತು ನೆಕ್ಸ್ಟ್ ಡೇ, ಅಂದರೆ ನಿನ್ನೆ ಸ್ನಾನ ಮಾಡಿಸಿದ್ದು, ಇವತ್ತು ಕುರಿ ತುಪ್ಪಟ ಕಟ್ ಮಾಡೋಕೆ ಬರ್ತಾರೆ. ನೋಡಿ ಅಣ್ಣ ಬಂದರು ತುಪ್ಪಟ ಕಟ್ ಮಾಡೋರು. ಎಲ್ಬೋರ್ಡ್ ಅಂತ ಹೇಳ್ತೀರಾ ಅಷ್ಟೇ, ಎಲ್ಲ ಕೆಲಸ ಮಾಡ್ತೀರಾ ಎಲ್ಲ. ಏನು ಸಾಮಾನು ಬೇಕು? ಏನು ಬೇಕು? ಅದಕ್ಕೇನು ಬೇಕು ಹೇಳ್ರಿ? ಏನು ಪ್ಲಾಸ್ಟ್ರ್ ಬೇಕಾ? ಇಲ್ಲ ಏನು ಬೇಜಾರೇನು ಮಾಡ್ಕೊಳ್ಳೋಣ ಮಾಡಿ. ಸರ್ ಎಷ್ಟೊತ್ತು ಹಿಡಿಯುತ್ತೆ ಒಂದು ಕುರಿ ಮಾಡೋಕ್ಕೆ? ಹೇಳಕ್ಕ ಸರ್. ಹಾಂ, ಒಬ್ಬರೇ ಮಾಡ್ತೀರಾ ಹಿಡ್ಕೋಬೇಕಾ? ಹಿಡ್ಕೋಬೇಕೇನು? ಒಬ್ಬರೇ ಅಡಿಗೆ ಹಾಕೊಂಡು ಮಾಡ್ತಾರಲ್ಲ. ಮಾಡ್ತೀನಿ. ಅವನು ಏನು ಡ್ಯಾಮೇಜ್ ಅಂತ ನಾನು ಕೇಳ್ಬೋದು. ಏನು ಡ್ಯಾಮೇಜ್ ಕೇಳಂಗಿಲ್ಲ. ಏನು ಡ್ಯಾಮೇಜ್ ಆಗುತ್ತೆ? ಏಟುಗಳಾಗ್ತವೆ ಸರ್. ಹಾಂ, ಈಗ ನೋಡೋ ಸಿಕ್ತಿರ್ತೀವಿ ನೋಡ್ತೀರಾ? ಹಾಂ, ಸೋಲರ್ ಹತ್ರ ಸೋಲರ್ ನೋಡ್ತೀರಾ? ಹಾಂ, ಅಲ್ಲಿ ಹೋಗ್ಬೇಕು ನಾವು. ನಿಮ್ಮ ಹೇಳಿದಕ್ಕೋಸ್ಕರ ಬಂದಿರೋ ಅಷ್ಟೇನು ಬರೋಕ್ಕಿಲ್ಲ. ಮಾಡ್ಕೊಳ್ಳಿ. ಸೋಲರ್ಗೆ ಹೋಗ್ಬೇಕು. ಸೋಲರಿಂದ ಇದು ಏನೋ ಸ್ಮೆಲ್ ಬರ್ತಾಯ್ತಾ? ಆಯಿತು, ನಂದು ಹೇಳ್ರಿ ಸ್ಮೆಲ್. ಹಾಂ, ಅದು ಹೇಳ್ಬೇಕು. ಮುಂದೆ ಏನೋ ಬರಬೇಕಲ್ಲ. ಪಾಪ ನೀವೇನೋ ಸ್ಮೆಲ್ ಬರ್ತದೆ ನಿಮಗೆ. ನಮ್ದು ಮುಗಿತಾ? ಅಷ್ಟೇ ಅಮ್ಮನವರೆಲ್ಲ ಆಯ್ತು. ಸ್ಮೆಲ್ ಇದ್ರೆ ನಮಗೆ ಕೆಲಸ ಮಾಡೋಕ್ಕಾಗಲ್ಲ. ಹೌದು, ಡೈವ್ ಮಾಡ್ತೀವಿ. ಅದಾ ಎಷ್ಟು ತಿಂಗಳು ಮೇಯಿಸ್ಬೇಕು ಇವಾಗ ಇವನ್ನ? ಇದು ಮಾಡಿಬಿಟ್ಟು ಕಟ್ ಮಾಡಿ. ಹಾಂ, ಮೇಯಿಸೋದ್ರಿಂದ ಚೆನ್ನಾಗಿ ಬರೋದು. ಮೇವು ಎಲ್ಲ ಏನು ಹಾಕಿಲ್ಲ, ಅಲ್ಲಿ ಖಾಲಿ ಮಾಡಿ ಹಾಕಲ್ಲ. ಇದನ್ನ ಹಾಕಿದ್ವಿ, ಜೋಳ ಹಾಕಿದ್ವಿ, ಅದಕ್ಕೆ ಖಾಲಿ ಆಗುತ್ತೆ ಇವಾಗ. ಸಾಯಂಕಾಲದ ಹೊತ್ತಾ? ಮೇವುಗಳು ಹಾಕ್ರಿ. ಹಾಂ, ಏನೇನು ಹಾಕಿ ಬೆಳಗ್ಗೆ ಹೊತ್ತು ಟಿಫನ್ ಥರ ಜೋಳ ಹಾಕ್ಬಿಡ್ತೀವಿ.
ಒಂಥರ ಹಾಕಿದ್ರೆ ತಿನ್ನಲ್ಲ. ಹ್ಞೂ ಇವಾಗ ನಾವು ಟಿಪ್ಪತ್ತು ಮೇಲೆ ಊಟ ತಿಂತೀವ, ನನ್ನಿಂದ ಮಾತಾಡೋಣ. ಇವಾಗ ನಾವು ಟಿಪ್ಪತ್ತು ಮೇಲೆ ಊಟ ತಿಂತೀವಿ, ಹಿಂದೆ ಇಕ್ಕಿದ್ರೆ ತಿನ್ನಲ್ಲ. ಊಟನೇ ಒಂದು ಸತಿ ಬಿಟ್ರೆ ಊಟ ಫುಲ್ಲಾಗಿ ತಿಂದ್ಬಿಡ್ತೀವಿ. ಟಿಪ್ಪನ್ ಬೇಕಾರೆ ಟಿಪ್ಪನ್ ಅಂದರೆ ಇವಾಗ ಏನೋ ಬೋಂಡ ಆಸೆ ಗೀಸೆ ಇರ್ತದೆ ಅವಾಗ. ಏನೋ ಮಾಡ್ತೀವಿ, ಅವು ತಿಂದ್ಬಿಡ್ತೀವಿ. ಇವಾಗ ಊಟ ತಿಂದಾಗ ಇವಾಗ ಊಟ ತಿಂದ್ಮೇಲೆ ಏನಾಗ್ತೈತೆ ಅಂದರೆ ಒಂದು ಸ್ವಲ್ಪ ಏನೋ ಕೊಟ್ಟರೆ ತಿಂದ್ಬಿಡ್ತೀವಿ. ಅದೊಂದು ಸ್ವಲ್ಪ ತಿಂದು ಆ ಥರ ಆಗ್ತೈತೆ. ಬೇಗ ಮಗ ಹೇಳ್ತಾರೆ ಇಲ್ಲ 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 ಕರೆಕ್ಟು ನೀವು ಹೇಳಿದ್ದು ಟಿಪ್ಪನ್ ತಿಂದರೆ ಊಟ ಸೇರಲ್ಲ ಕರೆಕ್ಟು. ಆ ಥರ ಹೇಳ್ತಂದ್ರೆ ಬೇಗ ಮಕ್ಕಳು ಟಿಪ್ಪನ್ ತಿಂದರೆ ಊಟ ಸೇರಲ್ಲ. ಇವಾಗ ಟಿಫನ್ ಮಾಡ್ತೀವಿ, ಟಿಫನ್ ಮಾಡಿದ್ಮೇಲೆ ಹಿಂದೆಲ್ಲ ಊಟಕ್ಕೆ ಹಾಕ್ತಾರೆ, ತಿಂತೀವಾ? ಎಷ್ಟು ತಿಂತೀವಿ? ಅದೇ ಕೂತ್ಕೊಂಡಿದ್ದು ಹೇಳ್ಬೇಕು ಅಷ್ಟೇ. ಬಂದಿದ್ದೀವಿ ಕೂತ್ಕೊಂಡಿದ್ದು ಹೇಳಿದ್ರೆ ನೋಡಪ್ಪ ಬಂದವರು ಊಟ ಮಾಡಿ ಅದೇ ಹೋಗ್ರಮ್ಮ ಅದಕ್ಕೆ ಹೌದು ಟಿಫನ್ ಮಾಡ್ಬೋದು. ಫುಲ್ಲೇ ಸಂಜೆ ಊಟ ಮಾಡಬೇಕು. ಸಾಯಂಕಾಲ ಆಮೇಲೆ ಹಾಕಿದ್ರೆ ಚೆನ್ನಾಗಿ ತಿಂತಾರೆ, ಅದು ಮೈ ಬರ್ತೈತೆ. ಸರಿ ಹೇಳ್ತೀನಿ ಇನ್ಮೇಲೆ ಬೆಳಗ್ಗೆ ಹೊತ್ತು ಹಾಕ್ಬೇಡಿ ಅಂತ. ಬೆಳಗ್ಗೆ ಸಂಜೆ ಹೊತ್ತಾಗ ಸಾಯಂಕಾಲ ಆದರೆ ಒಂದು 4 ಗಂಟೆ 5 ಗಂಟೆಗೆ ಹಾಕಿರಿ. ಎಷ್ಟು ಟೈಮ್ ಕೊಡೋದಪ್ಪ? ಏನು ಜೋಳನ? ಜೋಳ ಒಂದೇ ಸಲ ಕೊಡೋದು. ಫೀಡು ಅದೇ ಫೀಡು ಜೋಳ ಎಲ್ಲ ಮಿಕ್ಸ್ ಮಾಡಿಬಿಡ್ತೀವಿ. ಎಲ್ಲ ಒಂದು ಸತಿ ಕೊಡೋದು. ಹಂಗಾ ಇದು ಯಾವ್ದು ಮಾಡೋಣ? ಯಾವಾದರೂ ಮಾಡಿ ನಿಮ್ಗೆ ಇಷ್ಟ. ಎಲ್ಲ ಮಾಡೋದು. ಫಸ್ಟ್ ಇದು ಮಾಡೋಣ. ಯಾವುದು? ಮಾಡಿ. ಎಲ್ಲ ರೆಡಿ ಆಯಿತು. ಎಲ್ಲ ಒಂದಕ್ಕೆ ಹೊಡಬೇಕು ನೀವು. ಯಾಕೋ ಸ್ಕೂಲ್ಗೆ ಹೋಗಿಲ್ಲ? ಹೋಗಲ್ವಾ? ಶ್ರೀರಾಮನವಮಿಗೆ ರಜಾನ? ಅದೃಷ್ಟ ಕಣ ನಿಂದೆ. ಎಲ್ಲ ರೆಡಿ ಆಗಿದೆ. ಇವಾಗ ನೋಡಿ ಎಲ್ಲ ಮಲಗಿರೋನ ಎಬ್ರಿಸಿ ಒಂದೊಂದೇ ಎಳ್ದು ಕೂದಲನ್ನ ಕಟ್ ಮಾಡಬೇಕು. ಕುರಿದು ಆನ್ ಮಾಡಿ ನೋಡಿ. ಎಸ್ ದಿಸ್ ಇಲ್ಲಿ ಒಂದು ಆರ್ಡ್ರ್ ಇತ್ತು, ಆ ಆರ್ಡ್ರನ್ನ ಬಿಚ್ಬಿಟ್ಟು ಅದಕ್ಕೇ ವೈರ್ ಕನೆಕ್ಷನ್ ಕೊಟ್ಕೊಂಡ್ವಿ. ಆರ್ ಯು ಎಕ್ಸೈಟೆಡ್ ಟು ಸಿ ದಿಸ್ wool cutting? Wool cutting? I'm so excited. Yeah. I'm ready. This is first time for you? Yeah, first time to see wool cutting. Yeah. It will be nice. Will be nice. Yeah. This mic is cool. Yeah. Quality also cool. Quality also cool? Quality. Expensive? Yes. A bit. Yes. ನೋಡಿ ಇಲ್ಲಿ ಕಾಣಿಸಿದೆಯಲ್ಲ, ಇದೇ ಮಿಷಿನ್ನು. ಕುರಿದು ಹೂಲ್ ಕಟ್ ಮಾಡೋದು. ಹೂಲ್ ಅಂದರೆ ತುಪ್ಪಟ ಕಟ್ ಮಾಡೋದು, ಬಕ್ರಾ ಕಟ್ ಮಾಡೋದು ಅಂತಾರಂತೆ ಅಣ್ಣವರು ಸ್ಪೆಷಲ್ಲಾಗಿ. ಅಲ್ಲೋಣ ನೋಡಿ ಆನ್ ಆಗಿದೆಯಾ? ಈಗ ಆನ್ ಮಾಡಿ ಬರುತ್ತೆ. ಕರೆಂಟ್ ಬರ್ತಾ ಇಲ್ವಾ? ಆನ್ ಮಾಡೋಕೆ ಹೇಳಿದ್ರಾ? ಆನ್ ಮಾಡಿದ್ರಾ? ಈ ಕಡೆದಕ್ಕೆ ಹಾಕಿ, ಈ ಕಡೆದಕ್ಕೆ ಪ್ಲಗ್ಗಿಗೆ. ಇದೇನದು ಹಾಕ್ತಿರೋದು? ನೋಡ್ಕೊಂಡು ಕಟ್ ಮಾಡಿ, ಕುರಿಗಳಿಗೆಲ್ಲ ಹೇಟ್ ಮಾಡಿಬಿಡಿ. ಹಿಡ್ಕೊಂಬರ್ಬೇಕಂತ ಹಾಂ ನೋಡಿ. ಈಗ ಇಲ್ಲ ಸರ್ ಗೊತ್ತಲ್ಲ. ಆನ್ ಮಾಡು. ಕರೆಂಟ್ ಆಯ್ತಾ ಸಂದೀಪ? ಯಾರಿಗೆ? ಅವನಿಗೆ ಯಾಕೆ ಅರ್ಥ ಆಗಲ್ಲ? ನಮ್ಮನೆಲ್ಲ. ಹಾಂ ಸಂದೀಪ ಮೈ ಕಾಡ್ತೈತಿ ಕಡೆ. ಅಲ್ಲಿ ದೇವಸ್ಥಾನ ಇದ್ದ ಮೇಲೆ ಅದು ರಾಮನವಮಿ. ಅದಕ್ಕೆ ಇವತ್ತೆಲ್ಲ ಪಾಲಕ ಹೆಸರುಬೇಳೆ, ಬಾಳೆಹಣ್ಣು ಎಲ್ಲ ಎಲ್ಲ ಬತ್ತಲ್ಲ ನೋಡಿ. ಕರೆಂಟ್ ಎಲ್ಲ ಅಲ್ಲೊಂದು ಸ್ವಿಚ್ ಟಾಯ್ಲೆಟ್ ಒಳಗಡೆ ಒಂದು ಸ್ವಿಚ್ ಆಫ್ ಮಾಡಿದ್ದೆ, ಅದು ನಾನು ಮಾಡು. ಅದು ಆಫ್ ಮಾಡಿದ್ದೀನಿ ನೀವು. ಅದೇ ಅದಕ್ಕೆ ನಾನು ಹೇಳ್ತಾ ಇರೋದು. ಒಂದು ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೆ, ಅದಕ್ಕೆ ಅದು ಬಂದಿಲ್ಲ ಕರೆಂಟು. ಇವಾಗ ಆನ್ ಮಾಡೋಕೆ ಹೇಳಿದೆ, ಈಗ ನೆನ್ಪು ಮಾಡ್ಕೊಂಡು ನೋಡೋಣ ಇವಾಗ ಬರುತ್ತೆ ಹೆಂಗೆ ಅಂತ. ಆನ್ ಮಾಡ್ತಿಲ್ಲ ಸಂದೀಪ? ಇರಿ ಮಾಡ್ತೀನಿ. ಹಾಂ ಏನಾಗುತ್ತೆ? ಇಲ್ಲಿ ಸ್ವಿಚ್ ಆನ್ ಮಾಡಿದ್ರೆ ಕರೆಕ್ಟ್ ಅದು. ಈ ಕಡೆಗೆ ಆನ್ ಮಾಡಿ. ಇಲ್ಲ ಗೊತ್ತಿಲ್ಲ ಕಣ. ಬಾ ಕೊನೆಗೂ ಆನ್ ಆಯಿತು. ಆ ಡಬ್ಬ ತೋರ್ಸೋಣ. ಅದು ಆಯಿಲ್ ಹಾಕಿದ್ರಲ್ಲ, ಡಬ್ಬ ತೋರಿಸಿ. ಲೂಬ್ರಿಕೆಂಟ್ ಕೊಡ್ತಾರೆ, ಅವರೇ ಕೊಡ್ತಾರೆ. ಆಯಿಲ್ ಕೊಡ್ತಾರೆ, ಫುಲ್ ಸೆಟ್ ಬರ್ತೈತೆ. ಮಿಷಿನ್ ಆಯಿಲ್. ಹಾಂ ಅದೇ ಲೂಬ್ರಿಕೆಂಟು. ಅದೇ ಗೊತ್ತು. ಇವ ಮಿಷಿನ್ ತಗೋಬಾರಿ ಬೇಕಾದ್ರೆ. ಬೇಡಪ್ಪ ಮಾಡ, ನೀವು ಇದ್ದೀರಲ್ಲ. ಅದು ಹೇಳಿದ್ದು ಇವಾಗ ಚೆನ್ನಾಗಿ ಕೆಲಸ ಮಾಡ್ಬೇಕು. ಒಂದು ಸ್ವಲ್ಪ ಹೇಳೋಣ ಹಿಂಗೆ. ಹೇಳು ಹೆಂಗೆ ಸ್ವಲ್ಪ ಏನಾರ ಕುರಿ ಬಗ್ಗೆ ಹೇಳು ಒಂಚೂರು. ಏನಾದರೂ ಹೇಳು. ಯಾವ ಕುರಿ ಸಾಕ್ಬೇಕು ತರದಾವು ಮಾತಾಡ. ಹಂಗೆ ಹಿಡ್ಕೊಂಡು ಹಲೋ ಇಟ್ಕೊಂಡು ಹೇಳಿ ನಿಮ್ಮ ಪಾಡಿಗೆ ನೀನು. ಏನು ಹೇಳ್ಬೇಕು ಹೇಳಿ ಇಂಥದ್ದು. ಕುರಿ ಸಾಕೋದು ಹೆಂಗೆ? ನಮ್ಗೆ ಬಗಿಲ್ಲ ಎಂತೆಂಥ ಕುರಿ ಸಾಕೋದು? ಸರಾ
ಲಾರಿ ಸುವರ್ಣ, ಇದು ಡಾಪರು ಅವು ತರ್ಬೇಕು ಸರ್. ಅವು ಚೆನ್ನಾಗಿ ಬರ್ತದೆ. ಇವು ನಾಟಿ ಕುರಿ ಇವು ನಾಟಿ ಕುರಿ ಬರ್ತವೆ. ನಾಟಿ ಕುರಿ ನಮಗೆ ನಮ್ಮ ಕಡೆ ಸರ್ತೈತೆ, ಆ ಕಡೆ ಸರ್ತಾಗಲ್ಲ ಸರ್. ಆ ಥರ ಮಾಡಿ ಸರ. ಲಾರಿ ಸುವರ್ಣ ತಗೊಳ್ರಿ. ಡಾಪರ್ ಬರ್ತೈತೆ. ಇನ್ನು ತ್ವಾಕೆ ಉದ್ದ ಇರ್ತೈತಲ್ಲ ಅದು ಬರ್ತೈತೆ. ಬನ್ನೂರು ಬರ್ತೈತೆ. ಅವು ಚೆನ್ನಾಗಿರ್ತವೆ ಸರ್. ಹಾಂ ತಗೊಳ್ಳಿ ಸರ್. ನಮ್ಗೆ ಅನುಭವ ಇಲ್ಲ, ಅಷ್ಟೊಂದು ಹೇಳೋಕ್ಕಾಗಲ್ಲ. What is this? ಈ ಸೈಡ್ ಲೈಕ್ ವಾಟ್ ಆರ್ ದ ಬ್ರೀಡ್ಸ್ ಆಫ್ ಶಿಪ್ಸ್. ಡಾಪರು ಎಲ್ಲ ಬರ್ತೈತೆ. Way down. Oh, like this. ಯಾ 이렇게 의식 같은 거를 또 하시고. ಸ್ಟಾರ್ಟ್ ಇವಾಗ. ನೋಡಿ ಭಕ್ತಿಯಿಂದ ಇಟ್ಕೊಂಡು. ನೋಡಿ ಈ ಥರ ಕ್ಲೀನಾಗಿ ಬರಬೇಕು ಅಂದರೆ ಮುಂಚೆ ಒಂದಿನ ಮುಂಚೆಗೆ ಕುರಿಗಳ್ನ ಮೈ ತೊಳೆದಿರ್ಬೇಕಂತೆ. ಮೈ ತೊಳೆದಿದ್ರೆ ಮಾತ್ರ ಇಷ್ಟು ಕ್ಲೀನಾಗಿ ಬರುತ್ತಂತೆ, ಇಲ್ಲಾಂದರೆ ಇಷ್ಟು ಫಿನಿಶಿಂಗ್ ಬರಲ್ವಂತೆ. ಹಾಂ ನೋಡಿ, ಅದಕ್ಕೆ ನೀವು ಯಾರಾದರೂ ಕುರಿಗೆ ಕೂದಲು ಕಟ್ ಮಾಡಿಸ್ಬೇಕು ಅಂದರೆ ಮುಂಚೆ ಒಂದಿನ ಮುಂಚೆಗೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಫೋನ್ ಮಾಡಿದ್ರೆ ಬಂದು ಕಟ್ ಮಾಡ್ತಾರೆ. ನಿಮ್ಮ ನಂಬರು ಹೇಳ್ಬೇಡಣ್ಣ, ಹಿಂಗೆ ಕುರಿ ಕಟ್ ಮಾಡೋ ಮಧುಗಿರಿ ಸುತ್ತ ಇರೋರು ಯಾರಾದರೂ ಬೇಕಂದ್ರೆ ಹೇಳಿ. 84 84 ಹಾಂ 97 ಹಾಂ 86 ಹಾಂ 83 ಹಾಂ 84 ಸರ್. ನಿಮ್ಮ ಹೆಸರು? ಪುಟ್ಲಿಂಗಪ್ಪ, ಊನಹಳ್ಳಿ. ಹಾಂ, ಫೋನ್ ಮಾಡಿದ್ರೆ ಮಧುಗಿರಿ ಸುತ್ತಮುತ್ತ ಎಲ್ಲ ಮದುವೆ ಸುತ್ತಿದ್ದು ಇಲ್ಲಿ ಬರ್ತೀನಿ. ಇವಾಗ ತಮಿಳ್ನಾಡಿಗೆ ಹೋಗ್ತೀನಿ, ಆ ಕಡೆ ಮಾಡ್ತೀವಿ ಸರ್. ಹಾಂ, ಎಲ್ಲ ಕಡೆ ತಮಿಳ್ನಾಡು ಇದಕ್ಕೂ 대충 과정에 대해서 무서워가지고. ಹೊಸೂರು ಆ ಸೈಡು ಹೊಸೂರು, ಬಾಗೂರು ಹೋಗ್ತೀವಿ. ಬಾಗೂರ್ಗೆ ಹೋಗ್ಬೇಕು. ನೋಡಿ ಅವ್ರು ಬರೀ ಮಧುಗಿರಿ ಸೈಡ್ ಎಲ್ಲ ಫುಲ್ ಕರ್ನಾಟಕನೇ ಮಾಡತ್ತಾರೆ. ಅವರು ಬೆಂಗಳೂರು ಸೈಡ್ ಜಾಸ್ತಿ ಫಾರ್ಮ್ ಆಗಿರೋದ್ರಿಂದ ಬೆಂಗಳೂರು ಫಾರ್ಮ್ಗಳಿಗೆ ಹೋಗ್ತಾರೆ. ಅಲ್ಲಿ ದುಡ್ಡು ಜಾಸ್ತಿ ಕೊಡ್ತಾರಂತೆ, ಒಂದು ಕುರಿಗೆ 100 ರೂಪಾಯಿ ಕೊಡ್ತಾರಂತೆ. ಹಾಂ, ನೀವು ಬಾಡ ಅಂತ ಬಾ. ಕಟ್ ಮಾಡಿದ್ಮೇಲೆ ಹಾಕೋಣ. ನಿಮ್ದು 1 ಗಂಟೆ ವರ್ಷಕ್ಕೆ ಆಗ್ತದೆ. 12:30 ಆಗ್ತವೆ, 12 ಗಂಟೆಗೆ ಆಗ್ತವೆ. ಮಾಡೋಣ, ಕಾಲ ಹಿಡ್ಕೋಬೇಕು. ಹಾಂ ಹಾಂ ನೋಡು, ಕಂಪ್ಲೀಟಾಗಿ ಸಗದಾಗಿ ಮಾಡಿದ್ದೀರಾ. ಹಾಂ, ಅದೇ ಸಗದಾಗಿ ಮಾಡಿದ್ದೀರಾ. ಚೆನ್ನಾಗಿ ಮಾಡ್ತಾ ಇದ್ದೀರಾ, ಯಾರು ಹೆಲ್ಪ್ ಇಲ್ದಂಗೆ ಒಬ್ಬರೇ ಮಾಡ್ತಾವ್ರೆ. ಕಟ್ ಮಾಡ್ತಾರೆ. ಕಟ್ ಮಾಡಿದ್ಮೇಲೆ ಲಾಸ್ಟಿಗೆ ಎಲ್ಲ ಹೆಂಗಿರ್ತವೆ ಅಂತ ನಾನಂತ ಎಕ್ಸೈಟ್ ಆಗಿದ್ದೀನಿ ಯಾವ ಥರ ಇರ್ತವೆ ನೋಡೋಕ್ಕೆ. ಒಂದು ಕಟ್ಟಾಯಿತು ನೋಡಿ ಯಾವ ಥರ ಇದೆ, ಒಳ್ಳೆ ಚಿಕ್ಕ ಮರಿ ಆಗೋಯ್ತು. ಅವಾಗಲೇ ಸ್ವಲ್ಪ ದೊಡ್ಡಗಿತ್ತು. ಈಗ ಸ್ವಲ್ಪ ಅಣ್ಣ ಫಾಸ್ಟ್ ಮಾಡ್ತಾವ್ರೆ. ಈಸ್ ಡೂಯಿಂಗ್ ಫಾಸ್ಟ್ ನಾ. He's doing fast. ಯಾ, ಅವ್ರಿಗೂ So he did some ceremony. The first bit. ಯಾ ಎಸ್ Like a
ಟ್ರೆಡಿಷನ್ ಫಾರ್ Respect for. ನೋಡಿ ಫಸ್ಟ್ಗೆ ಕಟ್ ಮಾಡಿದ್ರಲ್ಲ ಆ ತುಪ್ಪನ ಕಿವಿಗೆ ಇಟ್ಕೊಂಡವ್ರು ನೋಡಿ. ಅದನ್ನ ಕೇಳ್ತಾವನೆ ಇವನು ಅಣ್ಣ ಕೊರಿಯನ್ ಏನದು ಟ್ರೆಡಿಷನ್ ಅಂತ ಕಲ್ಚರ್ ಅಂತ. ಹೌದು ಅಂತ ಹೇಳಿದೆ. ಎಲ್ಲ ಕುರಿತು ತುಪ್ಪ ಕಟ್ ಮಾಡಿದ್ದಾಯಿತು ನೋಡಿ, ಈ ಥರ ಕಾಣ್ತಿದ್ದಾವೆ. ಈ ತುಪ್ಪನ ಏನಕ್ಕೆ ಕಟ್ ಮಾಡ್ತೀವಿ ಅಂದರೆ ಬೆಳವಣಿಗೆ ಚೆನ್ನಾಗಾಗಲಿ ಅಂತ, ಹಾಗೆ ಸ್ವಲ್ಪ ಕ್ಲೀನಾಗೂ ಇರ್ತವೆ ನೋಡೋಕ್ಕೂ ಕೂಡ, ಅದಕ್ಕೆ ತುಪ್ಪ ಕಟ್ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.